ನ್ಯೂಸ್ 18 ಡಿಜಿಟಲ್ಗೆ ಸ್ವಾಗತ. ನಾನು ಶಿವರಾಮ ಸುಂಡಿ. ಧಾರವಾಡ ಬೆಳಗಾವಿ ರೈಲ್ವೆ ಲೈನ್ ಯೋಜನೆಗೆ ಗ್ರಹಣ ಹಿಡಿದಿದೆ. ರಾಜ್ಯ ಸರ್ಕಾರ ಇದುವರೆಗೂ ಸಹ 1 ಎಕರೆ ಭೂಮಿನೂ ಸಹ ಕೊಡದೇ ಇರೋದರಿಂದಾಗಿ ರೈಲ್ವೆ ಯೋಜನೆಯೇ ಆರಂಭಗೊಳ್ಳದ ಸ್ಥಿತಿ ನಿರ್ಮಾಣವಾಗಿದೆ. ಯಾಕೆ ಈ ಸಮಸ್ಯೆ ಆಗ್ತಾ ಇದೆ ಮತ್ತು ಏನೆಲ್ಲ ಅಡೆತಡೆಗಳಿದಾವೆ ಅಂತೇಳಿ ನಾನು ಮುಂದೆ ಹೇಳ್ತಾ ಹೋಗ್ತೀನಿ. ಅದಕ್ಕೂ ಮುಂಚೆ ನ್ಯೂಸ್ 18 ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಇನ್ಸ್ಟಾಗ್ರಾಮ್ ಇರ್ಬೋದು, ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಅಂತೇಳಿ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಈಗೇನು ಧಾರವಾಡ ಮತ್ತು ಬೆಳಗಾವಿ ಲೈನ್ ರೈಲ್ವೆ ಲೈನ್ ಬಗ್ಗೆ ಹೇಳ್ತಾ ಇದ್ದೆ. ಇದು ಉತ್ತರ ಕರ್ನಾಟಕಕ್ಕೆ, ಅದರಲ್ಲೂ ಏನು ದಕ್ಷಿಣ ಕರ್ನಾಟಕ, ದಕ್ಷಿಣ ಭಾರತ ಮತ್ತು ಉತ್ತರ ಭಾರತಕ್ಕೆ ಒಂದು ರೈಲ್ವೆ ಲೈನ್ ಕಲ್ಪಿಸುವಂತಹ ಒಂದು ಪ್ರಮುಖ ಒಂದು ಲೈನ್ ಆಗಿದೆ. ಇದು ಈ ಒಂದು ಯೋಜನೆ ಆಗೋದ್ರಿಂದಾಗಿ ಕನಿಷ್ಠ 1 ರಿಂದ 1.5 ತಾಸು ಡಿಸ್ಟೆನ್ಸ್ ಅಂದರೆ ಅವಧಿ ಕಡಿಮೆ ಆಗುತ್ತೆ. ಮತ್ತು ಉತ್ತರ ದಕ್ಷಿಣ ಭಾರತಕ್ಕೆ ಏನು ನಾವು ಪ್ರಯಾಣ ಮಾಡ್ತೀವಿ, ಆ ಒಂದು ಅವಧಿ ಕಡಿಮೆ ಆಗೋದ್ರ ಕಾರಣಕ್ಕಾಗಿಯೇ ಇದು ಈ ಯೋಜನೆಯನ್ನು ಕೈಗೆತ್ತಿಕೊಳ್ಳಲಾಗಿತ್ತು. ಏನು ಧಾರವಾಡದಿಂದ ಕಿತ್ತೂರು ಮೂಲಕ ಬೆಳಗಾವಿಗೆ ಹೋಗುವಂಥ ಈ ಒಂದು ರೈಲ್ವೆ ಲೈನ್ ಈಗ ಸದ್ಯಕ್ಕೆ ಏನಂದರೆ ಏನು ಧಾರವಾಡದಿಂದ ಏನು ಅಳ್ನಾವರದಿಂದ ಲೋಂಡದಿಂದ ಖಾನಾಪುರ ಹೋಗಿಬಿಟ್ಟು ಅಲ್ಲಿ ಏನು ಬೆಳಗಾವಿಗೆ ಮುಟ್ಟೋದ್ರಿಂದಾಗಿ 3.5 ರಿಂದ 4 ತಾಸು ಸಮಯ ಹಿಡಿಯುತ್ತೆ. ಆದರೆ ಇಲ್ಲಿ ಏನು ಧಾರವಾಡದಿಂದ ನೇರವಾಗಿ ಕಿತ್ತೂರು ಮೂಲಕ ಹೋಗೋದಾದರೆ ಕೇವಲ 2 ತಾಸುಗಳಲ್ಲಿ ಬೆಳಗಾವಿಗೆ ರೀಚ್ ಆಗ್ಬೋದು. ಈ ಕಾರಣಕ್ಕಾಗಿಯೇ ಏನು ಅವತ್ತು ಏನು ರೈಲ್ವೆ ಖಾತೆ ರಾಜ್ಯ ಸಚಿವರಾಗಿದ್ದಂತಹ ಏನು ಅಂಗಡಿಯವರ ಒಂದು ಸುರೇಶ್ ಅಂಗಡಿಯವರ ಒಂದು ಪ್ರಯತ್ನದ ಫಲವಾಗಿ ಈ ಒಂದು ಯೋಜನೆ ಮೊಳಕೆ ಹೊಡಿತಂತಲೇ ಹೇಳ್ಬೋದು. ಅವ್ರಿಗೆ ಒಂದು ಕನಸಿನ ಕೂಸಾಗಿತ್ತು. ಏನು ಅವ್ರು ಬೆಳಗಾವಿ ಸಂಸದರಾಗಿದ್ದರಿಂದಾಗಿ ಬೆಳಗಾವಿ ಮತ್ತು ಪಕ್ಕದ ಧಾರವಾಡಕ್ಕೆ ಒಂದು ನೇರ ರೈಲ್ವೆ ಲೈನ್ ಸಂಪರ್ಕ ಮಾಡಬೇಕು ಮತ್ತು ಆ ಒಂದು ಅವಧಿನ ಏನು ಇಲ್ಲಿನ ಜನರಿಗೇನು ಸಮಸ್ಯೆ ಆಗ್ತಾಯಿದೆ, ಲೋಂಡ್ ಮೂಲಕ ಹೋಗೋದ್ರಿಂದಾಗಿ ಏನು ಅವಧಿ ಜಾಸ್ತಿ ಆಗ್ತಾಯಿದೆ, ಅದನ್ನು ಕಡಿಮೆ ಮಾಡಬೇಕು ಅನ್ನೋ ಒಂದು ಉದ್ದೇಶ ಅವ್ರದ್ದಾಗಿತ್ತು. ಅವರು ಏನು ತೀರ್ಕೊಂಡ ನಂತರ ಈ ಒಂದು ಯೋಜನೆಗೆ ಗ್ರಹಣನ ಹಿಡಿತಂತ ಹೇಳ್ಬೋದು. ಅದಾದ ನಂತರ ಏನು ಕುಂಟುತ್ತನೇ ಸಾಗಿದೆ ಈ ಯೋಜನೆ. ಮತ್ತು ಕುಂಟುತ್ತಾ ಸಾಗಿದೆ ಅನ್ನೋದಕ್ಕಿಂತ ಇಲ್ಲಿ ರಾಜ್ಯ ಸರ್ಕಾರ ಇದುವರೆಗೂ ಸಹ 1 ಇಂಚು ಭೂಮಿಯನ್ನು ಸಹ ಕೊಟ್ಟಿಲ್ಲ. ಈ ಒಂದು ಭೂ ಸ್ವಾಧೀನ ವಿಚಾರಕ್ಕೆ ಬಂದಂಥ ಸಂದರ್ಭದಲ್ಲಿ ಬೆಳಗಾವಿ ಜಿಲ್ಲೆಯ ವ್ಯಾಪ್ತಿನಲ್ಲಿ ಬಹುತೇಕ ಏನು ಭೂಸ್ವಾಧೀನ ಪ್ರಕ್ರಿಯೆ ಪೂರ್ಣಗೊಂಡಿದೆ. ಆದರೆ ಧಾರವಾಡ ಜಿಲ್ಲೆಯಲ್ಲಿ ಈ ಒಂದು ಭೂಸ್ವಾಧೀನ ಪ್ರಕ್ರಿಯೆ ಕಗ್ಗಂಟಾಗಿ ಮಾರ್ಪಟ್ಟಿದೆ. ಇದುವರೆಗೂ ಏನು ಬೆಳಗಾವಿ ಧಾರವಾಡ ಏನು ರೈಲ್ವೆ ಲೈನ್ಗೆ ಅಗತ್ಯ ಇರುವಂತಹ ಭೂಮಿ ಪೈಕಿ 80% ಭೂಮಿನ ಭೂಸ್ವಾಧೀನ ಮಾಡಿಕೊಳ್ಳಲಾಗಿದೆ. ಇನ್ನೂ 20% ಭೂಮಿ ಮಾತ್ರ ಸ್ವಾಧೀನ ಮಾಡ್ಕೊಳ್ಬೇಕಾಗಿದೆ. ಆ ಒಂದು 20% ಅಂದರೆ ಧಾರವಾಡ ಜಿಲ್ಲೆ, ಅದರ ಧಾರವಾಡ ತಾಲೂಕಿನಲ್ಲಿ ಆ ಒಂದು ಇಂಡಸ್ಟ್ರಿಯಲ್ ಏರಿಯಾ ಏನು ಬರ್ತದೆ ಅಲ್ಲಿ ಬರಬೇಕಾಗಿದೆ. ಆ ಕಾರಣಕ್ಕಾಗಿ ಅಲ್ಲೇನು ಇಂಡಸ್ಟ್ರಿಯಲ್ ಏರಿಯಾ ಇರೋ ಕಾರಣಕ್ಕಾಗಿ ಅಲ್ಲಿ ಕೆಲವೊಂದು ತಕರಾರುಗಳು ಎದ್ದಿದ್ದರಿಂದಾಗಿ ಅದು ನೆನೆಗುದಿಗೆ ಬಿದ್ದಿದೆ. ಅದು ಹಾಗೆಯೇ ನೆನೆಗುದಿಗೆ ಬೀಳ್ತಾನೆ ಬಂದಿದೆ. ಒಂದು ಕಡೆ ಕೇಂದ್ರ ಸರ್ಕಾರ ಏನು ಭೂಮಿ ಕೊಟ್ಟಿಲ್ಲ, ನಮಗೆ ನಾವೇನು ಮಾಡೋಕ್ಕಾಗಲ್ಲ ಅನ್ನೋ ಒಂದು ಸಬೂಬನ್ನು ಹೇಳ್ತಾ ಇದ್ರೆ, ಈ ಕಡೆ ರಾಜ್ಯ ಸರ್ಕಾರ ಅಲ್ಲೇನು ಭೂಸ್ವಾಧೀನ ಪ್ರಕ್ರಿಯೆನೇ ತ್ವರಿತಗತಿಯಲ್ಲಿ ಮಾಡ್ತಾ ಇಲ್ಲ. ಹೀಗಾಗಿ ಇಡೀ ಯೋಜನೆಗೆ ಗ್ರಹಣ ಹಿಡಿದಿದೆ ಅಂತ ಹೇಳ್ಬೋದು. ಮತ್ತು ಏನು ಮಹತ್ವಾಕಾಂಕ್ಷಿ ಉತ್ತರ ಕರ್ನಾಟಕದ ಒಂದು ಮಹತ್ವಾಕಾಂಕ್ಷಿ ಯೋಜನೆ ಇದಾಗಿದೆ. ಮತ್ತು ಏನು ತ್ವರಿತ ಒಂದು ಸಂಪರ್ಕಕ್ಕಾಗಿ ಇದು ಒಂದು ಭಾಳಷ್ಟು ಅನುಕೂಲ ಆಗುತ್ತೆ ಅನ್ನೋ ಒಂದು ಕಾರಣಕ್ಕಾಗಿ ಸಾಕಷ್ಟು ನಿರೀಕ್ಷೆಗಳನ್ನ ಇಟ್ಕೊಳ್ಳಲಾಗಿತ್ತು. ಮತ್ತು ವಿಶೇಷ ಅಂದರೆ ಈ ಸಾರಿ ಈಗೇನು ಸುರೇಶ್ ಅಂಗಡಿಯವರ ಬೀಗರಾದಂತಹ ಜಗದೀಶ್ ಶೆಟ್ಟರ್ ಅವರೇ ಈಗ ಬೆಳಗಾವಿ ಸಂಸದರಾಗಿದ್ದಾರೆ. ಅವರು ಬಂದ ನಂತರನೂ ಸಹ ಒಂದಷ್ಟು ಭರವಸೆಗಳು ಮೂಡಿದ್ವು. ಅಂದರೆ ಅವರು ಏನಾದರೂ ಒಂದಷ್ಟು ತ್ವರಿತ ರೀತಿಯಲ್ಲಿ ಒಂದು ಚಾಲನೆ ಕೊಡ್ತಾರೆ, ಯೋಜನೆಗೆ ಒಂದಷ್ಟು ವೇಗ ಸಿಗುತ್ತೆ ಅನ್ನೋ ಒಂದು ಲೆಕ್ಕಾಚಾರ ಇತ್ತು. ಆದರೆ ಈಗ ಸದ್ಯದ ಮಾಹಿತಿ ಪ್ರಕಾರ ಈ ಒಂದು ಯೋಜನೆಗೆ ಸಂಬಂಧಪಟ್ಟಂಗೆ 1 ಇಂಚು ಅಥವಾ 1 ಎಕರೆ ಭೂಮಿನೂ ಸಹ ರಾಜ್ಯ ಸರ್ಕಾರ ಕೊಟ್ಟಿಲ್ಲ. ಭೂಮಿ ಕೊಡೋದ ಹೊರತು ನಾವೇನು ಮಾಡೋಕ್ಕಾಗಲ್ಲ ಅನ್ನೋ ಒಂದು ಮಾತನ್ನು ನೈಋತ್ಯ ರೈಲ್ವೆ CPRO ಮಂಜುನಾಥ್ ಕನ್ಮಡಿ ಅವರು ಹೇಳ್ತಾ ಇದ್ದಾರೆ. ಲ್ಯಾಂಡ್ ಅಕ್ವಿಷನ್ ಇನ್ನು ನಾವು ಸ್ಟೇಟ್ ಗೌರ್ಮೆಂಟ್ ಜೊತೆ ಕಾನ್ಸ್ಟೆಂಟಾಗಿ ನಾವು ಮಾತಾಡ್ತಾ ಇದ್ದೀವಿ. ಬೆಳಗಾವಿ ಏರಿಯಾ ಭಾಗದಲ್ಲಿ ಲ್ಯಾಂಡ್ ಅಕ್ವಿಷನ್ ಆಗಿದೆ, ಬಟ್ ಇನ್ನು ನಮಗೆ ರೈಲ್ವೆಗೆ ಹ್ಯಾಂಡ್ ಓವರ್ ಆಗಿಲ್ಲ. ಇನ್ನು ಧಾರವಾಡ ಜಿಲ್ಲೆಯಲ್ಲಿ ಇನ್ನೂ ಲ್ಯಾಂಡ್ ಅಕ್ವಿಷನ್ ಆಗಿಲ್ಲ, ಪ್ರೊಸೀಜರಲ್ಲಿ ಇದೆ. ಇಲ್ಲಿವರೆಗೂ ನಮ್ಮ ರೈಲ್ವೆಗೆ ಸ್ಟೇಟ್ ಗೌರ್ಮೆಂಟಿಂದ 1 ಎಕರೆ ಕೂಡ ಹ್ಯಾಂಡ್ ಓವರ್ ಆಗಿಲ್ಲ. ಬಂದ ಮೇಲೆ ನಮಗೆ ಮೋರ್ ದನ್ 95% ನಮಗೆ ರಿಕ್ವೈರ್ಡ್ ಲ್ಯಾಂಡ್ ಹ್ಯಾಂಡ್ ಓವರ್ ಆಯಿತು ಅಂತಂದರೆ ಆವಾಗ ನಾವು ಇದರಲ್ಲಿ ಟೆಂಡರ್ ಪ್ರಕ್ರಿಯೆಗಳನ್ನು ಮುಂದುವರಿಸ್ತೀವಿ. ಅಲ್ಲಿ ತನಕ ಏನೂ ಮಾಡಲಿಕ್ಕಾಗಲ್ಲ. ಅನೇಕ ವರ್ಷದಿಂದ ಬ್ರಿಟಿಷರು ತಮ್ಮ ಅನುಕೂಲ ಕಾರಣಕ್ಕಾಗಿ ಆ ಜಂಗಲದ ವುಡ್ ವಗೇರೆ ಅನುಕೂಲ ಆಗಲಿ ಅಂತೇಳಿ ಆ ಲೈನ್ ಅವಾಗ ಅಳ್ನಾವರ ಲೋಂಡಾ ಮುಖಾಂತರ ಮಾಡಿದರು. ಈಗ ಹುಬ್ಳಿಯಿಂದ ಧಾರವಾಡ ಅಳ್ನಾವರ ಲೋಂಡಾ ಮುಖಾಂತರ ಬೆಳಗಾವಿ ಹೋಗ್ಬೇಕಾದ್ರೆ ಸುಮಾರು 153 ಕಿಲೋಮೀಟರ್ ಆಗ್ತದೆ. ಸನ್ಮಾನ್ಯ ದಿವಂಗತ ರೈಲ್ ರಾಜ್ಯ ಮಂತ್ರಿ ಸುರೇಶ್ ಅಂಗಡಿಯವರು ಧಾರವಾಡ ಕಿತ್ತೂರು ಮುಖಾಂತರ ಹೋದರೆ ಸುಮಾರು 70 ಕಿಲೋಮೀಟರ್ ರೈಲ್ ಆಗ್ತದೆ ಅನ್ನೋ ಉದ್ದೇಶದಿಂದ ಒಂದು ದೊಡ್ಡ ಬಜೆಟ್ ರೈಲ್ವೆ ಇಲಾಖೆಯಿಂದ ನಿಗದಿ ಮಾಡಿ ಟೈಮ್ ಬೌಂಡಲ್ಲಿ ಮುಗಿಸುವಂಥ ಪೂರಾ ಪ್ರಾಮಾಣಿಕ ಪ್ರಯತ್ನ ಮಾಡಿದರು.
ಇವತ್ತು ದುರ್ದೈವ ಅಂದ್ರೆ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಇಬ್ಬರೂ ಕೂಡಿ ಆ ಪ್ರಾಜೆಕ್ಟಿಗೆ ಒತ್ತಾಯ ತಂದ್ರೆ ಕೂಡಿ ಮಾಡಿದರೆ ಸುಮಾರು 1.5 ತಾಸಿನ ಜರ್ನಿ ಮತ್ತು ಸುಮಾರು 50 ಕಿಲೋಮೀಟರ್ ಕಡಿಮೆ ಆಗ್ತದೆ. ಯಾರು ಫ್ಲೈಟ್ದಲ್ಲಿ ಓಡಾಡ್ತಾರ ಅವರಿಗೆ ಇದರ ಅರಿವು ಆಗೋದಿಲ್ಲ. ನಾನು ರಾಜ್ಯ ಸರ್ಕಾರದಲ್ಲಿ ವಿನಂತಿ ಮಾಡ್ತಾಯಿದ್ದೀನಿ, ಆ ಏನು ಲ್ಯಾಂಡ್ ಅಕ್ವಿಸಿಷನ್ ಬಾಕಿ ಇದೆ ದಯಮಾಡಿ ಸಿಂಗಲ್ ವಿಂಡೋ ಆಗಲಿ ಅಥವಾ ಜಿಲ್ಲಾ ಉಸ್ತುವಾರಿ ಮಂತ್ರಿ ಯಾರಾಗಲಿ ಅದರ ಬಗ್ಗೆ ವಿಶೇಷ ಮುತುವರ್ಜಿ ವಹಿಸಿ ಒಂದು ಜಿಲ್ಲಾಧಿಕಾರಿಗಳು ರೈಲ್ವೆ ಇಲಾಖೆ ಒಂದು ಮೀಟಿಂಗ್ ಮಾಡಿ ಆದಷ್ಟು ಬೇಗನೆ ಆ ರೈಲ್ವೆಗೆ ಏನು ಲೈನ್ ಬೇಕು, ಲೈನಿಗೆ ಲ್ಯಾಂಡ್ ಬೇಕು, ಅದು ಅಕ್ವಿಷನ್ ಮಾಡಿ ಕೊಟ್ಟರೆ ಇದೊಂದು ಬಹುದಿನದ ನಮ್ಮ ಬೇಡಿಕೆ ಆಗ್ತದೆ, ಅದು ಇಡಲಿಕ್ಕೆ ಆಗ್ತದೆ. ಮತ್ತು ಜನರಿಗೆ 1-1.5 ತಾಸು ಹುಬ್ಬಳ್ಳಿ ಬೆಳಗಾವಿ ನಡುಕ್ಕೆ ಉಳಿತಾಯ ಮಾಡಿದರೆ ಇಂಧನ ಉಳಿತಾಯ ಆಗ್ತದೆ, ಸಮಯ ಉಳಿತಾಯ ಆಗ್ತದೆ. ಅದಕ್ಕೆ ನಾನು ರೈಲ್ವೆ ವಲಯ ಬಳಕೆದಾರ ಸಲಹಾ ಸಮಿತಿ ಸದಸ್ಯರಾದಂಥ ನಾನು ರಾಜ್ಯ ಸರ್ಕಾರಕ್ಕೆ ಅತ್ಯಂತ ಗಂಭೀರವಾಗಿ ವಿನಯಪೂರ್ವಕವಾಗಿ ವಿನಂತಿ ಮಾಡ್ತಾ ಇದ್ದೀನಿ. ಇದು ಈಗ ನಮಗೆ ಇವತ್ತೇ ಹ್ಯಾಂಡ್ ಓವರ್ ಮಾಡಿದ್ರೆ ನಾಳೆನೇ ಕೆಲಸ ಸ್ಟಾರ್ಟ್ ಮಾಡ್ತೀವಿ. ಮತ್ತು ಈಗ ಇದಕ್ಕೆ ಸಂಬಂಧಪಟ್ಟಂಗೆ ಈಗಾಗಲೇ ಒಂದು ಬಜೆಟ್ನಲ್ಲಿ ಹಣನೂ ಮೀಸಲಿಡಲಾಗಿದೆ. ಏನು ರೈಲ್ವೆ ಬಜೆಟ್ನಲ್ಲಿ ಈ ರೀತಿ ಒಂದು ಒಂದು ಕಡೆ ಹಣ ಮೀಸಲಿಟ್ಟು ಸಹ ಅದು ವ್ಯರ್ಥ ಆಗ್ತಾಯಿದೆ ಅಂತ ಹೇಳ್ಬೋದು. ರಾಜ್ಯ ಸರ್ಕಾರದ ಒಂದು ಇಚ್ಛಾಶಕ್ತಿಯ ಕೊರತೆಯಿಂದಾಗಿ ಇದೆಲ್ಲವೂ ಸಹ ತೊಂದರೆಗಳಾಗ್ತಾ ಇದ್ದಾವೆ. ಅಟ್ಲೀಸ್ಟ್ ಈಗಲಾದರೂ ಒಂದಷ್ಟು ತ್ವರಿತ ಕ್ರಮಗಳನ್ನು ಕೈಗೊಳ್ಬೇಕು. ಯಾಕಂದರೆ ಈ ಹಿಂದೆ BJP ಸರ್ಕಾರ ಇತ್ತು, ಅವರು ಒಂದಷ್ಟು ಪ್ರಯತ್ನಗಳು ಮಾಡಿದ್ರು, ಆದರೆ ಸಕ್ಸಸ್ಫುಲ್ ಆಗಲಿಲ್ಲ. ಈಗ ಕಾಂಗ್ರೆಸ್ ಸರ್ಕಾರ ಬಂದಿದೆ, ಅವರಾದರೂ ಒಂದಷ್ಟು ಪ್ರಯತ್ನಗಳು ಮಾಡಿದಲ್ಲಿ ಖಂಡಿತ ಒಂದಷ್ಟು ಸಕ್ಸಸ್ ಆಗ್ತದೆ ಅನ್ನೋ ಒಂದು ನಿರೀಕ್ಷೆ ಇತ್ತು. ಆದರೆ ಈಗ ಅವ್ರದ್ದು ಸಹ 3 ವರ್ಷ ಅವಧಿ ಮುಗೀತು. ಆದರೂ ಸಹ ಒಂದೇನು ಆ ಒಂದು ಭರವಸೆ ಅಂದರೆ ಏನು ವಿಶ್ವಾಸ ಇಟ್ಕೊಂಡಿದ್ರು ಆ ವಿಶ್ವಾಸ ಒಂದು ತಾರ್ಕಿಕ ಅಂತ್ಯಕ್ಕೆ ಕೊಂಡೊಯ್ಯೋ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಹಾಗಾಗಿ ಈ ಉತ್ತರ ಕರ್ನಾಟಕದ ಜನರಿಗೆ ತೀವ್ರ ನಿರಾಸೆ ಆಗಿದೆ ಅಂತಲೇ ಹೇಳ್ಬೋದು. ಅಟ್ಲೀಸ್ಟ್ ಈಗಲಾದರೂ ಒಂದಷ್ಟು ಎಚ್ಚೆತ್ಕೊಂಡು ಏನು ಆ ಒಂದೇನು ಭೂಸ್ವಾಧೀನ ಏನು ಕೆಲವೊಂದು, ಯಾಕಂದರೆ 80% ಅಂದರೆ ಕೇವಲ 20% ಭೂಮಿ ಮಾತ್ರ ಸ್ವಾಧೀನ ಮಾಡ್ಕೋಬೇಕಾಗಿದೆ. ಹಾಗಾಗಿ ಆ ಒಂದು ಇದನ್ನು ಏನಾದರೂ ಸಣ್ಣ ಪುಟ್ಟ ತೊಡ್ಕೊಂಡಿದ್ದರೆ ಅದನ್ನು ನಿವಾರಣೆ ಮಾಡಿ ಭೂಸ್ವಾಧೀನ ಮಾಡ್ಕೊಳ್ಬೇಕು. ಆದಷ್ಟು ಬೇಗ ಒಂದು ಏನು ಭೂಮಿ ಹ್ಯಾಂಡ್ ಓವರ್ ಮಾಡುವಂಥ ಕೆಲಸ ಮಾಡಲಿ ಅಂತೇಳಿ ಇಲ್ಲಿನ ಒಂದು ಉತ್ತರ ಕರ್ನಾಟಕದ ಜನತೆ ಆಗ್ರಹಿಸ್ತದೆ. ಈ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರವು ಸಹ ಗಂಭೀರ ಚಿಂತನೆಗಳು ಮಾಡಬೇಕಾಗಿದೆ. ಮತ್ತು ಏನು ರೈಲ್ವೆ ಯೋಜನೆಗಳಿಗೇನು ಕರ್ನಾಟಕದಲ್ಲಿ ಏನು ರೈಲ್ವೆ ಯೋಜನೆಗಳಿದೆ ಅದಕ್ಕೆ ಭೂಮಿ ಏನು ಭೂಸ್ವಾಧೀನ ಮಾಡಿಕೊಂಡು ಹಸ್ತಾಂತರ ಮಾಡದಿರೋದೇ ಒಂದು ದೊಡ್ಡ ತೊಡಕಾಗಿ ಪರಿಣಮಿಸಿದೆ. ಕೇವಲ ಬೆಳಗಾವಿ ಅಂತಲ್ಲ, ಬೇರೆ ಬೇರೆ ಯೋಜನೆಗಳು ಸಹ ಇದೇ ಹಣೆಬರ ಆಗಿದೆ ಅನ್ನೋ ಒಂದು ಪರಿಸ್ಥಿತಿ ನಿರ್ಮಾಣವಾಗಿದೆ. ಹಾಗಾಗಿ ಅಟ್ಲೀಸ್ಟ್ ಈ ಒಂದು ಭಾಗದ ಒಂದು ರೈಲ್ವೆ ಲೈನ್ ಪ್ರಮಾಣ ಅಂದರೆ ರೈಲ್ವೆ ಸಂಪರ್ಕ ಹೆಚ್ಚು ಆಗಬೇಕಂದ್ರೆ ರಾಜ್ಯ ಸರ್ಕಾರವು ಸಹ ಒಂದಷ್ಟು ಸ್ಪಂದನೆ ಮಾಡಬೇಕಾಗಿದೆ. ಆ ನಿಟ್ಟಿನಲ್ಲಿ ತುರ್ತು ಕ್ರಮಗಳನ್ನು ಕೈಗೊಳ್ಳೋ ಅವಶ್ಯಕತೆ ಇದೆ. ಇನ್ನು ಮುಂದಾದರೂ ಒಂದಷ್ಟು ತುರ್ತು ಕ್ರಮಗಳನ್ನು ಕೈಗೊಳ್ತಾ ಅನ್ನೋ ಒಂದು ವಿಶ್ವಾಸದಲ್ಲಿ ಜನತೆ ಇದೆ. ಶಿವರಾಮ ಸುಂಡಿ, ನ್ಯೂಸ್ 18 ಹುಬ್ಬಳ್ಳಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.